ನೋಡಿ ಮೇಡಮ್, ಇದೇ ನಿಮ್ಮ ಮನೆ, ಹೇಗಿದೆ? ಹಾಂ ಚೆನ್ನಾಗಿದೆ. ರೀ ಅದೇನು ಮೇಡಮ್ ಮೇಡಮ್ ಅಂದಿರಿ ನಾನು ಬೇರೆಯವ್ರನ್ನ ಹಾಗೆ ನಾನು ಕರೆಯೋದು. ನಾನೇ ಬೇರೆ ಹೇಳಾಯ್ತೀನಿ ನಿಮ್ಮ ಹೆಂಡತಿ ತಾನೇ. ಓಹೋ ಭ್ರಮೆ, ಅವೆಲ್ಲ ಕನ್ಸಲ್ಲೂ ಕಾಣ್ಬೇಡ ನೀನು. ಓಕೆ, ಕನ್ಸಲೇನು ನಿಮ್ಮ ಕೈಯಲ್ಲಿ ತಾಲಿ ಕಟ್ಸ್ಕೊಂಡಿರೋಳು ನಾನು. ಓಹೋ ಇಷ್ಟೊಂದು ಓವರಾಗಿ ಆಡಕ್ಕೆ ಬರಬೇಡ ನನ್ನ ಹತ್ರ ನೀನು, ಸರಿನಾ? ನಾನೆಲ್ಲ ಓವರಾಗಟ್ಟಿರೋದು ನೀವು. ಓಹೋ ಇರು ಇರು ಇರು, ಏನು ಇದ್ರ ಹತ್ರ ಕೊಡ್ತಾ ಇದೀಯಾ ನನಗೆ? ಎಷ್ಟು ದಿನ ಅಂತ ಇದ್ರ ಹತ್ರ ಕೊಡ್ತೀಯಾ? ನಿನ್ನ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಆಯಿತಾ? ಓಕೆ ಓಕೆ ಓಕೆ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಬಾಯ್. ರೀ ಇಷ್ಟೊತ್ತಿನಲ್ಲೆಲ್ಲ ಏನು ಡ್ಯೂಟಿ ಇರ್ತದೆ? ಹಾಂ, ಇಷ್ಟೊತ್ತಲ್ಲ ನಂಗೆ ಡ್ಯೂಟಿ ಏನಿವಾಗ? ನೀನು ಕೇಳಿ ಹೇಳಿ ಹೋಗ್ಬೇಕಾ ನಾನು? ಹಂಗಲ್ಲ ರೀ, ಈಗ 3 ಗಂಟೆಗೆ ಎಲ್ಲ ಡ್ಯೂಟಿನ ಮನೆಗೆ ಬಂದರೆ ನೀವೇನು ಡ್ಯೂಟಿಗೆ ಹೋಯ್ತೀನಿ ಅಂತೀರಿ? ನೈಟ್ ಡ್ಯೂಟಿ ಇದೆ ನನಗೆ. ಹಾಂ, ನೈಟ್ ಡ್ಯೂಟಿಯಾ? ಹಂಗಾರೆ ಮನೆಗೆ ಬರೋಕ್ಕಿಲ್ವ ನೀವು ನೈಟ್ಗೆ? ಇಲ್ಲ. ರೀ ಏನು ಹೇಳ್ತಾ ಇದ್ದೀರಿ ನೀವು? ಯಾಕೆ ಬರೋಕ್ಕಿಲ್ಲ? ಯಾಕೆ ಬರಬೇಕು? ನಾನು ಬರಲ್ಲ. ನಾನು ನೈಟ್ ಡ್ಯೂಟಿಲಿ ಯಾರು ಮನೆಗೆ ಬರ್ತಾರಾ? ನಾನು ಒಬ್ಳೆ ಹಂಗಿರಕ್ಕಾಗದು ಇಷ್ಟು ದೊಡ್ಡ ಮನೇಲಿ? ಕಣ್ಣು ಮುಚ್ಕೊ ಮಲ್ಕೊಬಿಡು, ನಿದ್ದೆ ಬಂದ್ಬಿಡುತ್ತೆ. ಓಕೆ ಬಾಯ್. ರೀ ಇವತ್ತು ಒಂದಿನ ರೀ ನನಗೆ ಎದುರುಕಾಯ್ತದೆ. ಈ ಓವರ್ ಆಕ್ಟಿಂಗ್ ಎಲ್ಲ ನನ್ನ ಹತ್ರ ಇಟ್ಕೊಳ್ಳೇ ಬಿಡ ನೀನು. ನೀನು ಎದುರ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ನನಗೇನು? ಅದೆಲ್ಲ ಆಟ ನನ್ನ ಹತ್ರ ಇಟ್ಕೋಬೇಡ, ಸರಿನಾ? ಸೆಂಟಿಮೆಂಟೆಡ್ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡೆಯಕ್ಕೆ ಬರಬೇಡ ನೀನು. ಯಾವತ್ತಿದ್ರು ನಿನಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ಅದ್ರ ಮೇಲೆ ನೋ ಅನುಮಾನ. ಸರಿ ಮೇಡಮ್, ನಾನು ಹೊರಡ್ಲ ಮತ್ತೆ ಡ್ಯೂಟಿಗೆ. ರೀ ಇವತ್ತು ಒಂದು ದಿವಸ ಇರ್ರಿ ಪ್ಲೀಸ್ ಕಣ್ರಿ, ಭಯ ಆಯ್ತದೆ. ಇದೊಳ್ಳೆ ಸರಿ ಆಯ್ತಲ್ಲ, ನಿನ್ಗೆ ಭಯ ಅದ ನಾನೇನು ಮಾಡಲಿ? ಹಾಗ ಸರಿ ಬಿಡಿ ಆಯ್ತು. ಏನು ಸರಿ ಬಿಡಿ ಆಯ್ತು? ಮಾವನವ್ರಿಗೆ ಫೋನ್ ಮಾಡ್ತೀನಿ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಅಪ್ಪನ ಫೋನ್ ಮಾಡ್ತೀನಿ ಅಂದ್ಬಿಟ್ಟು. ಮತ್ತೆ ಯಾವತ್ತು ನಿಮ್ಮ ನೈಟ್ ಡ್ಯೂಟಿ ಇರಕ್ಕಿಲ್ಲ, ಆಫೀಸಲ್ಲೆಲ್ಲವ ನೈಟ್ ಡ್ಯೂಟಿ ಇರ್ತದೆ, ನನಗೂ ಗೊತ್ತು. ನಾನೇನು ಅಡ್ಡಿ ಅಲ್ಲ ನಾನು. ಹೌದೌದು, ನೀನು ದೊಡ್ಡ ಬುದ್ಧಿವಂತೆ ನೀನು. ನೋಡು ಅದೆಲ್ಲ ಗೊತ್ತಿಲ್ಲ ನನಗೆ. ಇವಾಗ ಹೋಗ್ಬೇಕು, ನಾನು ಹೊರಗಡೆ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಒಂದು 10 ಗಂಟೆಗೆಲ್ಲ ಬರ್ತೀನಿ. ರೀ ಇವತ್ತು ಒಂದಿನ ಇರಿ ಪ್ಲೀಸ್ ಕಣ್ರಿ. ನಿಮ್ದು ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ, ನನಗೆ ಹೆದರಿಕೆ ಆಯ್ತದೆ. ಹೊಸ ಮನೆ ಹೊಸ ಜಾಗ, ಭಯ ಆಯ್ಕಿಲ್ವ ನನಗೆ? ಭಯ ಆದ್ರೆ ಇರಬೇಕಾಗಿತ್ತು ಅಲ್ಲೇನೆ. ನಾನು ಹೇಳಿಲ್ವಾ ವಾಪಸ್ ಕರ್ಕೊಂಡು ಹೋಗ್ತೀನಿ ಇರು ಅಲ್ಲೇನೆ ಅಂತ? ನಾನು ಬರಲ್ಲ, ನಾನು ಹೋಗಲ್ಲ, ನಾನು ಭಯ ಆಗುತ್ತೆ ಅಂತ ಹೇಳ್ಬೇಕಾಗಿತ್ತು. ಬಂದ್ಬಿಟ್ಟೆ ಕುಣ್ಕೊಂಡು ಏನು ಮಜವಾಗಿರ್ಬೋದು ಸಿಟಿಲಿ ಅಂತ ಅನ್ಕೊಬಿಟ್ಟಿದ್ಯಾ? ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ನೆಮ್ಮದಿಯಾಗಿರಕ್ಕೆ ನಾನು ಬಿಡೋದೇ ಇಲ್ಲ ನಾನು. ನನ್ನ ಮಾವನಿಗೆ ಹೇಳ್ತೀನಿ ಸುಮ್ಕಿರಿಂಗ್ ಅಂದ್ರಿ ಅಂತ. ಮಾವನ್ ಫೋನ್ ಮಾಡಿ ಹೇಳ್ತೀನಿ ಈಗಲೇ. ಇವಳು ಬೇರೆ ಬ್ಲಾಕ್ ಮೇಲ್ ಮಾಡ್ತಾಳಲ್ಲ. ಇರಲಿ ಒಳ್ಳೆ ರೀತಿಲೇ ಹೇಳೋಣ. ಜಸ್ಟ್ ಜೋಕಿಂಗ್. ಹೇಗಿತ್ತು ನನ್ನ ಜೋಕು? ಚೆನ್ನಾಗಿತ್ತಿಲ್ಲ. ನೋಡಿ ಮೇಡಮ್, ನಾನು ಎಲ್ಲಿಗೆ ಹೋಗ್ತೀನಿ, ನೈಟ್ ಡ್ಯೂಟಿ ಇರುತ್ತೆ ಇರೋರು. ಸ್ವಲ್ಪ ಹೊರಗಡೆ ಹೋಗಿ ಮನೆಗೆ ಐಟಮ್ ಬೇಕಲ್ವಾ, ತರ್ತೀನಿ ಆಯಿತಾ? ಈಗ ಹೋಗಿ ಬರ್ತೀನಿ. ಅವನು ಇರೋದ್ರಲ್ಲಿ ಫ್ರಿಜ್ಜಲ್ಲಿ ತರಕಾರಿ ಅದು ಇದು ಇದೆ, ಮತ್ತು ದಿನಸಿ ಐಟಮ್ ಎಲ್ಲ ಕಿಚನಲ್ಲಿದೆ. ಕಿಚನ್ ಅಂದ್ರೆ ಗೊತ್ತಲ್ಲ, ಅಡುಗೆ ಮನೆ. ಹಾಂ ಗೊತ್ತು. ಅಲ್ಲಿದೆ. ಒಳ್ಳೆ ಅಡುಗೆ ಮಾಡಿಬಿಡಿ, ಊಟ ಮಾಡೋಣ ಜೊತೆಲಿ. ಅಡುಗೆ ಮಾಡಕ್ಕೆ ಬರುತ್ತೆ ಅಲ್ವಾ? ಎಲ್ಲ ಅಡುಗೆನೂ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ತರಕಾರಿ ಸಾರು ಮಾಡೋಣ? ಹಾಂ ತರಕಾರಿ ಸಾರು ಮಾಡಿ. ಹಾಗೆ ನನಗೆ ಇಷ್ಟವಾದ ಹಾಕೀರ್ ಮಾಡಿಬಿಡಿ. ಸರಿ ರೀ ಆಯಿತು. ಅಡುಗೆ ಮಾಡ್ತಾ ಇರ್ತೀನಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಬನ್ನಿ. ಹಾಂ ಕಾಯ್ತಾ ಇರು. ಓಕೆ ಸರಿ ರೀ ಆಯಿತು. ಮುಂಗಡೆ ಡೋರ್ ಕ್ಲೋಸ್ ಮಾಡ್ಕೋ. ತಟ್ಟೆಗಡೆ ತೆಗಿಬೇಡ, ಏಕೆಂದರೆ ಇಲ್ಲಿ ಕಳ್ಳರು ಜಾಸ್ತಿ, ಆಮೇಲೆ ತಗೊಂಡು ಹೋಗ್ಬಿಡ್ತಾರೆ ನಿನ್ನ. ಕಳ್ರ? ಹೌದು ಕಳ್ಳರಿದ್ದಾರೆ. ಹೋದ ವಾರ ಇಲ್ಲೇ ಒಂದು ಹೆಂಗ್ಸ್ನ ಹೊತ್ಕೊಂಡೋದ್ರಂತೆ. ನೀನು ಒಪ್ಕಿತ್ಕೊಂಡ್ಬಿಟ್ರೆ ಮೇಲೆ ನಾನು ಏನು ಮಾಡಲಿ? ಅಪ್ಪನಿಗೂ ಅಮ್ಮನಿಗೂ ಏನು ಉತ್ತರ ಕೊಡಲಿ? ಅದಕ್ಕೇನೆ ನೀನು ಹೊರಗಡೆ ಬರೋಕೂಡ್ದು, ಒಳಗೆ ಇರಬೇಕು, ಸರಿನಾ? ಸರಿ ರೀ ಆಯಿತು. ಮೇಡಮ್ ಮತ್ತೆ ನಾನು ಹೊರಡ್ಲಾ? ರೀ ನಿಮ್ದು ಅಮ್ಮಯ್ಯ ಅಂತೀನಿ, ಮೇಡಮ್ ಗಿಡಮ್ ಅನ್ಬೇಡಿ. ನನ್ನ ಹೆಸರು ಸೌಮ್ಯ ಅಂತ. ನನಗೆ ಮೇಡಮ್, ನನಗೆ ಇಷ್ಟ ಆಗೋರು ಮಾತ್ರ ಹೆಸರು ಹಿಡಿದು ಕರೆಯೋದು, ಬೇರೆಯವರೆಲ್ಲರೂ ನಾನು ಇದೇ ರೀತಿ ಕರೆಯೋದು. ಏನು ಹಿಂಗೆಲ್ಲ ಮಾತಾಡಿರಿ ನೀವು? ನನಗೇನೆ ಮಾತಾಡೋದು. ಮೇಡಮ್ ಮತ್ತೆ ನಾನು ಹೊರಡ್ಲಾ? ನಾನು ಬರೋ ಗಂಟೆ ಡೋರ್ ಓಪನ್ ಮಾಡಿಬಿಡಿ. ಕಿಚನಲ್ಲೆಲ್ಲ ಐಟಮ್ ಇದೆ, ಅದರಲ್ಲೆಲ್ಲ ಬಳಸಿ ಒಳ್ಳೆ ಸಾಂಬಾರು ಮತ್ತು ಒಳ್ಳೆ ಪಾಯಸ ಮಾಡಿ ಮಡಗಿರಿ. ಬರ್ತೀನಿ. ಓಕೆ ಸರಿ ರೀ, ಬನ್ನಿ, ಜೊತೆಲೆ ಊಟ ಮಾಡೋಕ್ಕಾಯ್ತದೆ. ನೋಡು ಅವೆಲ್ಲ ಸೆಂಟಿಮೆಂಟ್ ಇಟ್ಕೋಬೇಡ ನೀನು. ಮೇಡಮ್ ನಿಮ್ಮ ಪಾಡು ನೀವು ಊಟ ಮಾಡಿಬಿಡಿ. ನಾನು ಎಷ್ಟೊತ್ತಾಗುತ್ತಾ ಬರೋದು? ಇಲ್ಲ, ನಮ್ಮ ಅವ್ವ ಹೇಳದೆ ಯಾವತ್ತೂ ಗಂಡ ಊಟ ಮಾಡಿದ್ಮೇಲೆ ಮಾಡಬೇಕು, ಇಲ್ಲಾಂದರೆ ಗಂಡನ ಆಯ್ಸ್ ಕಮ್ಮಿ ಆಯ್ತದೆ ಅಂದ್ಬಿಟ್ಟು. ನೀವು ಊಟ ಮಾಡಿದ್ಮೇಲೆ ನಾನು ಮಾಡೋದು. ಹಾಗಾದ್ರೆ ನೀನು ಇವತ್ತು ಊಟ ಮಾಡಲ್ಲ ಬಿಡು. ಸರಿ ಮೇಡಮ್, ಆಯ್ತು, ನಾನು ಬರ್ತೀನಿ ಮತ್ತೆ. ಸರಿ ಆಯಿತು. ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಮೇಡಮ್, ಓದ್ಕೊಂಡು ಹೋಗ್ಬಿಟ್ಟಾರೆ ಯಾರಾದರೂ? ಸರಿ ಆಯಿತು. ಅಯ್ಯೋ ಇವ್ರ ಕುಟೆ ಹಂಗಪ್ಪ ಜೀವನ ಮಾಡೋದು ದೇವ್ರೇ. ಹಾಯ್ ಸ್ವೀಟಿ. ಹೋಗೋ, ನಾನು ಮಾತಾಡಿಸ್ಬೇಡ ನೀನು. ಯಾಕೆ? ನನ್ನ ಬೇಬಿಗೆ ಕೋಪನಾ? ಮತ್ತೆ ಕೋಪ ಬರ್ದಾನೆ ಇರುತ್ತಾ? 2 o'clock ಎಲ್ಲ ಬರ್ತೀನಿ ಅಂದ್ಬಿಟ್ಟು ಇವಾಗ ಎಷ್ಟು ಟೈಮು? ನೋಡು ಅವಳನ್ನ ಕರ್ಕ ಬಂದು ಮನೆಗೆ ಬಿಟ್ಬಿಟ್ಟು ಬರಬೇಕಲ್ವಾ? ಅಯ್ಯೋ ಹೌದಪ್ಪ, ನಿನ್ನ ಮೇಲೆ ತುಂಬ ಭಾರಗಳಿದೆ ಅಲ್ವಾ ಪಾಪ, ಜವಾಬ್ದಾರಿ ತುಂಬ ಜಾಸ್ತಿ. ಇವಾಗ ಮದುವೆ ಬೇರೆ ಆಗಿದೆಯಾ, ಮನೇಲಿ ಹೆಂಡತಿ ಇದ್ದಾಳೆ, ಅವಳು ನಿಭಾಯಿಸ್ಬಿಟ್ಟು ಬರಬೇಕಲ್ವಾ? ಡಾರ್ಲಿಂಗ್, ಏನು ನೀನು ಈ ಥರ ಎಲ್ಲ ಮಾತಾಡ್ತೀರಾ? ಬೇಜಾರಾಗುತ್ತೆ ಪುಟ, ಪ್ಲೀಸ್ ಈ ಥರ ಎಲ್ಲ ಅನ್ಬೇಡ ನನಗೆ. ನೀನು ಎದ್ದು ಸರಿ ಕೂತ್ಕೋ ಫಸ್ಟ್. ಪ್ಲೀಸ್ ಕಣೋ, ನೋಡು ನೀನು ಕೋಪ ಮಾಡ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನೀನು ನಗ್ನಗಿತ ಇರಬೇಕಲ್ವಾ? ಏನು ನಗ್ನಗಿತಾ ಇರ್ತಾರೆ? ಹೋಗು ಸುಮ್ಮನೆ, ನನಗೆ ಕೋಪ ಬರ್ಸ್ಬೇಡ ನೀನು. ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅರುಣ್. ನಾನು ಎಷ್ಟು ಇಷ್ಟಪಡ್ತೀನಿ, ಏನಕ್ಕೆ ಅರ್ಥನೇ ಮಾಡ್ಕೊಳ್ಳಲ್ಲ ನೀನು? ನೋಡು ಬೇಬಿ, ನಾನು ನಿನಗೋಸ್ಕರ ಅವಳಿಗೆ ಡಿವೋರ್ಸ್ ಕೊಡೋಕೆ ರೆಡಿ ಇದ್ದೀನಿ ಅಲ್ವಾ? ಏನಕ್ಕೆ ಹಿಂಗೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಪುಟ. ನೀನು ಕೋಪ ಮಾಡ್ಕೊಂಡ್ರೆ ನನಗೆ ಜೀವನೇ ಓದಂಗಾಗುತ್ತೆ ಗೊತ್ತಾ? ಅಯ್ಯೋ ಸಾಕಪ್ಪ ಸಾಕು, ನೀನು ಈ ಬಣ್ಣದ ಮಾತು ಕೇಳ್ಕೊಂಡೆ ನಾನು ಇಲ್ಲಿ ಗಂಟನೂ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನೀನು ಈ ಥರ ಮಾಡ್ತೀಯ ಅಂತ ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಅರುಣ್. ನಾನು ನಿನ್ನ ತುಂಬ ನಂಬಿದೆ, ನಾನು ತುಂಬ ಮೋಸ ಮಾಡಿಬಿಟ್ಟೆ. ನೀನು ಏನಿವತ್ತು ನಿಜವಾಗ್ಲೂ ಈ ದಿನದಲ್ಲಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ನಾನಿರ್ಬೇಕಾದ ಜಾಗದಲ್ಲಿ ಅವಳೇ ಒಳಗೆ ಬಂದಿದ್ದಾಳೆ ಅಂದರೆ ನನಗೆ ಹೆಂಗೆ ಅನಿಸ್ಬೇಡ? ಹೇಳು,
ನಾನು ಮೊದಲೇ ಹೇಳ್ದೆ ನಮ್ಮ ಲವ್ ವಿಷಯ ಹೇಳು 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 ಅಂತ. ನೀನು ಹೇಳ್ದೇ ಇವಾಗ ಮದುವೆ ಮಾಡ್ಕೊ ಬಂದಿದ್ದೀಯಾ. ಇನ್ನು ಮಕ್ಕಳೂ ಆಗುತ್ತೆ. ಆಮೇಲೆ ನಾನು ಹಾಗೆ ನೀನು ನೋಡ್ಕೊಂಡು ಅಜ್ಜಿ ಆಗಲಾ ಹೇಳು? ಇಲ್ಲ ಅರುಣ್, ಇದ್ಯಾಕೋ ಸರ್ ಬರ್ತಾ ಇಲ್ಲ. ನೀನು ಅವಳನ್ನ ಕರ್ಕ ಬರಬಾರ್ದಾಗಿತ್ತು. ನೀನು ಇವಾಗ ಜೊತೇಲಿ ಇರ್ತೀಯ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಗತಿ ಹೇಳು? ನನಗೇನು ನಿನ್ನ ಮೇಲೆ ನಂಬಿಕೆನೇ ಇಲ್ಲಪ್ಪ. ನನ್ನ ಮೇಲೆ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಅಯ್ಯೋ ಬೇಬಿ, ಅವಳ ಮಕ್ಕ ನೋಡಿದ್ಯಾ? ಅವ್ಳು ನೋಡಿದ್ರೆ ಒಳ್ಳೆ ಕಾರ್ಟೂನ್ ಕಂಡಂಗೆ ಆಗುತ್ತೆ, ಕಾಮಿಡಿ ಬರುತ್ತೆ. ಅವಳ ಮೇಲೆ ನನಗೆ ಯಾವಾಗಲೂ ರೊಮ್ಯಾಂಟಿಕ್ ಮೂಡ್ ಅಂತೂ ಬರೋದೇ ಇಲ್ಲ ಬಿಡು. ಏನು ಒಂಚೂರು ನಾಲೆಡ್ಜೇ ಇಲ್ಲ ಕಣ್ ಬೇಬಿ ಅದಕ್ಕೆ. ಬೇಬಿ ನಿಜನಾ ನೀನು ಹೇಳ್ತಿರೋದು? ಕಾರ್ಟೂನ್ ಥರ ಇದ್ದಾಳೆ ಅವಳು, ಕಾಮಿಡಿ ಬರುತ್ತೆ ಅವಳು ನೋಡಿದ್ರೆ. ಹಾಂ, ಸೇಮ್ ಹಳ್ಳಿ ಗುಗ್ಗು. ಅಯ್ಯೋ, ಒಂದ್ಸಲ ನೋಡಬೇಕು ಕಣೋ, ಕರ್ಕೊಂಡು ಹೋಗ್ತೀಯಾ? ಏನು ನೋಡ್ತೀಯ ಅವಳನ್ನ? ಬೇಡ ಬಿಡು ಬೇಬಿ ಪ್ಲೀಸ್ ಕರ್ಕೊಂಡು ಹೋಗು, ನೋಡ್ತೀನಿ ಯಾವ ಥರ ಇದ್ದಾಳೆ ಅಂತ. ಅವಳು ಆಡೋದು ನೋಡಬೇಕು ನಾನು. ನಿಮ್ಮ ಅಪ್ಪ ಅಮ್ಮ ಸೆಲೆಕ್ಷನ್ ಯಾವ ಥರ ಇದೆ ಅಂತ ನೋಡಬೇಕು. ಪ್ಲೀಸ್ ಕರ್ಕೊಂಡು ಹೋಗು, ಒಂಥರ ಕಾಮಿಡಿಯಾಗಿರುತ್ತೆ. ಓಕೆ, ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ದಿನ ಯಾವತ್ತಾದರೂ ಮನೇಲಿ ಡಿನ್ನರ್ ಲಂಚ್ ಏನಾದರೂ ಅರೇಂಜ್ ಮಾಡ್ತೀನಿ, ಅವಾಗ ಬರುವಂತೆ. ಓಕೆ. ಏನು ಓದಿದ್ದಾಳೆ ನೀನು ಹೆಂಡತಿ? 8ನೇ ಕ್ಲಾಸ್ ಓದಿದ್ದಾಳೆ. ಅಯ್ಯೋ ಏನು ಅರುಣ್, ನಿಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಅದಕ್ಕೂ ಒಂದು ಲೆವೆಲ್ ಬೇಕಲ್ವಾ? 8ನೇ ಕ್ಲಾಸ್ ಓದಿದ್ದಾಳ. ಅಯ್ಯೋ ಶಿವನೇ, ಯಾವ ಥರ ಹೇಳ್ಕೊಳ್ತೀಯ ನೀನು ಹೆಂಡತಿ ಅಂತ ಅವಳನ್ನ? ನೋ ಬೇಬಿ, ನಾನು ಯಾವತ್ತೂ ಅವಳನ್ನ ಹೆಂಡತಿ ಅಂತ ಯಾಕೆ ಕೇಳ್ಕೊಳ್ಳಿ? ಸದ್ಯದಲ್ಲೇ ಡಿವೋರ್ಸ್ ಕೊಟ್ಬಿಟ್ಟು ನಿನ್ನ ಮದುವೆ ಆಗ್ತೀನಿ, ಅವಾಗ ಹೇಳ್ಕೊಳ್ತೀನಿ ಕಾವ್ಯ ನನ್ನ ಹೆಂಡತಿ ಅಂತ ಹೆಮ್ಮೆಯಿಂದ. ಅರುಣ್, ನಿಜವಾಗ್ಲೂ ಅರುಣ್, ನಿನ್ನಂತ ಬಾಯ್ ಫ್ರೆಂಡ್ ಪಡೆಯೋಕ್ಕೆ ನಾನೇ ಅದೃಷ್ಟ ಮಾಡಿದ್ದೆ. ನಿಜವಾಗ್ಲೂ ನನ್ನ ಕೈ ಬಿಡಲ್ಲ ತಾನೆ ನೀನು? ನೋ ಬೇಬಿ, ಆ ಥರ ಅನ್ನೋದಾಗಿದ್ದರೆ ಅವಳನ್ನ ತಂದು ಅಲ್ಲಿ ಬಿಟ್ಬಿಟ್ಟು ನಾನು ಇಲ್ಲಿ ಓಡ್ ಬರ್ತಿದ್ನ? ನನ್ನ ಜೀವ ಯಾವತ್ತಿದ್ರು ನಿನ್ನ ಮೇಲೆ ಇರುತ್ತೆ. ನನ್ನ ಆಲ್ಟ ಇಟ್ಕೊಂಡು ಕಟ್ಟಾಕಬಿಟ್ಟಿದ್ಯಾ ನೀನು. ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ರಿಯಲಿ ಐ ಲವ್ ಯು ಅರುಣ್, ಐ ಲವ್ ಯು. ಲವ್ ಯು ಟೂ ಸ್ವೀಟ್ ಹಾರ್ಟ್. ನಿಜ ಹೇಳ್ತೀನಿ, ನಿನ್ನ ಬಿಟ್ಟು ನನಗೆ ಒಂದು ಕ್ಷಣನೂ ಇರೋಕ್ಕಾಗಲ್ಲ. ನನಗೆ ಹಳ್ಳಿಲಿ ಯಾವ ಥರ ಜೀವನ ಕಳೆದಿದ್ದೀನಿ ಇಷ್ಟು ದಿನ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ. ಗೊತ್ತಾ, 10 ಡೇಸ್ ಅದು ಯಾವ ಥರ ಕಷ್ಟಪಟ್ಟು ಕಳೆದಿದ್ದೀನಿ ಗೊತ್ತಾ? ನೀನು ನೋಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲಂತೂ ನಿಜ ನನಗೆ ಎಷ್ಟು ಬೋರ್ ಆಗ್ತಿತ್ತು ಅಂದರೆ, ಅದ್ರ ಮಧ್ಯದಲ್ಲಿ ಈ ಜೋಕರ್ ಬಂದು ಜೋಕ್ ಮಾಡ್ತಿದ್ದ. ನನಗಂತೂ ಸಖತ್ ಕಾಮಿಡಿ ಆಗಿತ್ತು. ನೀನು ಹೇಳೋದು ನೋಡಿದ್ರೆ ನನಗೂ ಮೊದಲು ಎಷ್ಟೊತ್ತು ನೀನು ಹೆಂಡತಿ ನೋಡೋಣ ಅನಿಸ್ತಾ ಇದೆ. ಯಾವ ಥರ ಇದ್ದಾಳೆ ಅವಳು? ಒಳ್ಳೆ ಗೂಗಲ್ ಥರ ಇದ್ದಾಳೆ. ಓ ಮೈ ಗಾಡ್, ಏನು ಅರುಣ್, ನಿನ್ನ ಪರಿಸ್ಥಿತಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದೇ ನನ್ನ ಮದುವೆ ಆಗಿದ್ದೆ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಲ್ವಾ? ಆಗಿದ್ರೆ ಇಲ್ಲ, ಹಾಗೆ ಆಗ್ತೀನಿ ಕಾವ್ಯ, ಹಾಗೆ ಆಗ್ತೀನಿ. ನೀನು ಬಿಟ್ಬಿಟ್ಟು ನನಗೆ ಇರೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ಬೇಗ ನಾನು ಒಬ್ಬರು ಲಾಯರ್ ಹಿಡಿದು ಡಿವೋರ್ಸ್ ಕೊಡಿಸ್ಬಿಟ್ಟು ಅವಳಿಗೆ ಡಿವೋರ್ಸ್ ಬಿಸಾಕ್ಬಿಟ್ಟು ನೀನು ಮದುವೆ ಆಗ್ತೀನಿ. ಓಕೆ? ಥ್ಯಾಂಕ್ ಯು ಅರುಣ್. ಸರಿ ಪುಟ, ನಾನು ಓಡ್ಲಾಗಾದ್ರೆ. ವಾಟ್? ಏನು ಅರುಣ್, ಹಾಲೆ ಹೋಗ್ತೀನಿ ಅಂತ ಇದೆಯಾ? ನೋಡು, ಅದು ಈಗ ಹೊಸದಾಗಿ ಬಂದಿದ್ದಾಳೆ ಅಲ್ವಾ, ಅವಳಿಗೂ ಮನೆ ವಸ್ತು ಅಲ್ವಾ. ವಾಟ್ ಅರುಣ್, ಏನು ಹೇಳ್ತಾ ಇದೆಯಾ ನೀನು? ಅರುಣ್, ನಿಜ ನೀನು ಅವಳನ್ನು ಜೋಕರ್ ಅಂದ್ಕೊಂಡು ನನ್ನೇನು ಜೋಕರ್ ಮಾಡ್ತಾ ಇಲ್ಲ ತಾನೆ ನೀನು? ಯಾಕೆ ಬೇಬಿ, ಯಾಕೆ ಹಂಗಂತ ಇದೆಯಾ? ಮತ್ತೆ ಅವಳ ಮೇಲೆ ಏನು ನಿನ್ನ ಕಾಳಜಿ? ಏನಾದರೂ ಮಾಡಲಿ ಬಿಡು, ಏನಾದರೂ ಮಾಡ್ಕೊಂಡು ಹಾಳು ಬಿದ್ದೋಗ್ಲಿ. ಅವಳ ಸುದ್ದಿ ಏನಕ್ಕೆ ಹೇಳ್ತಿದೆ ಇಲ್ಲಿ? ನಿನಗೇನಿಕ್ಕೆ ಅವಳ ಮೇಲೆ ಸಿಂಪತಿ? ಅದು ಸಿಂಪತಿ ಅಲ್ಲ ಪುಟ, ಸಿಂಪತಿ ಅಲ್ಲ ನಾನು ಹೇಳ್ತಾ ಇರೋದು. ನೋಡು, ಅದು ಇವಾಗ ಗ್ಯಾಸ್ ಕಸಕ್ಕೆ ಸರಿಯಾಗಿ ಬರುತ್ತೋ ಇಲ್ವೋ, ಆಮೇಲೆ ಮನೆ ಬ್ಲಾಸ್ಟ್ ಮಾಡಿಬಿಟ್ರೆ ನಾನು ನೀನು ಫ್ಯೂಚರಲ್ಲಿ ಅದೇ ಮನೇಲಿ ಇರಬೇಕು ಅಂತ ಆಸೆ ಪಟ್ಟಿರ್ವಿ ಅಲ್ವಾ? ಅಲ್ಲಿರ್ಬೋದಲ್ವಾ? ಅದಕ್ಕೆ ಹೇಳ್ತಾ ಇರೋದು. ಬ್ಲಾಸ್ಟ್ ಆದರೆ ಬೇಕಾದರೆ ಇನ್ನೊಂದು ಮನೆ ತಗೊಳ್ಳೋಣ, ಏನಾದರೂ ಆಗಲಿ. ನೋಡು, ನೀನಂತೂ ಹೋಗೋದು ಬೇಕಾಗಿಲ್ಲ. ಇವತ್ತು ಫುಲ್ ಡೇ ನನ್ನ ಜೊತೆ ಇರಬೇಕು ನೀನು. ಹೊರಗಡೆ ಶಾಪಿಂಗ್ ಹೋಗೋಣ ಬಾ. ಅದು ನೋಡು, ಇವಾಗ ದುಡ್ಡೇ ಇಲ್ಲ ನನ್ನ ಹತ್ರ, ಎಲ್ಲಿ ಹೋಗೋದು? ನಾನು ಸಾಲ ಕೊಡ್ತೀನಿ ಆಯಿತಾ? ನಂಗೆ ಶಾಪಿಂಗ್ ಎಲ್ಲ ಮಾಡಿಸ್ಬಿಟ್ಟು ನಿನ್ನ ಸಂಬಳ ಬಂದಾಗ, ಹೇಗೂ ಸಂಬಳ ನನಗೆ ತಾನೆ ಕೊಡೋದು ನೀನು, ಆವಾಗ ನಾನು ಇಟ್ಕೊಡ್ತೀನಿ ಬಾ. ಸರಿ ಬೇಬಿ, ಆಯಿತು ಹೋಗೋಣ. ಓಕೆ, ನಾನು ರೆಡಿಯಾಗಿಬಿಟ್ಟು ಬರ್ತೀನಿ, ಶಾಪಿಂಗ್ ಹೋಗೋಣ. ಆ ಗೂಬೆ ನೋಡೋಕ್ಕೆ ನೀನು ಹೋದರೆ ನಾನು ನಿಜಕ್ಕೂ ಸತ್ತೋಗ್ಬಿಡ್ತೀನಿ ಕೈ ಕುಯ್ಕೊಂಡು. ನೋಡು, ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ನೀನು ಕೈ ಕುಯ್ಕೋತೀನಿ ಅಂತ ಹೇಳೋದು ನಾನು ನಿಜಕ್ಕೂ ಬೇಜಾರಾಗುತ್ತೆ ಪುಟ. ಪ್ಲೀಸ್ ಆ ಥರ ಹೇಳ್ಬೇಡ. ಮತ್ತೆ ನಾನು ಇಂಪಾರ್ಟೆಂಟ್ ನಿನಗೆ, ಅವಳಲ್ಲ. ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ಓಕೆ ಬೇಬಿ, ಓಕೆ, ನೀನೇ ನನಗೆ ಇಂಪಾರ್ಟೆಂಟು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.